ತಜಾವರ್ ಕಲರ್ ಅಂತ ಇದಕ್ಕಿನ್ನ ಫೇಮಸ್ ಕಲರು. ಇದು ನ್ಯಾಚುರಲ್ ಆಗಿ ನಾವೇ ತಯಾರು ಮಾಡ್ತೀವಿ. ನಿಮಗೆ ಎಸ್.ಟಿ. ರಾಮಯ್ಯ ಅವಾರ್ಡ್ ಎಕ್ಸಲೆನ್ಸ್ ಇನ್ ಕ್ರಾಫ್ಟ್ ತೆಲಂಗಾಣ ಕ್ರಾಫ್ಟ್ ಕೌನ್ಸಿಲ್ ಅವ್ರು ಕೊಟ್ಟಿದ್ದು. ಇದು ಕಲರ್ ಬಂದು ಸ್ಪಿರಿಟ್ ಇಂದ ರೆಡಿ ಮಾಡ್ತೀವಿ. ಇದು ಹೊರಗೆಲ್ಲೂ ಸಿಗಲ್ಲ. ಆಗ್ಲೇ ನಾನು ನೋಡಿ ನಮ್ಮ ತಾಯಿಯವರೆಲ್ಲ ಬೆಳಗ್ಗೆ ಎದ್ದು ಕೂಡ ಫಸ್ಟ್ ಹಳ್ಳಕ್ಕೆ ಹೋಗೋರು. ಅಲ್ಲಿ ಹೋಗಿ ಸ್ಟೋನ್ ಆರ್ಸ್ಕೊಂಬರೋರು. ಒಂದ್ ಬೆಳಗಿಂದ ಸಂಜೆವರೆಗೂ ರುಬ್ಬರೋರು. ನಾವು ಬ್ಲಾಕ್ ಬೇಕಂದ್ರೆ ಕರೆಂಟ್ ಇರಲಿಲ್ಲ, ಚಿಮ್ನಿ ಇತ್ತಲ್ಲ, ಆ ಚಿಮ್ನಿದು ಮೇಲೆ ಹಿಂಗೆ ಇದನ್ನ ಮಾಡ್ಬಿಡೋರು. ನಾವು ಮರದ ಅಂಟು ಮಿಕ್ಸ್ ಮಾಡ್ಕೊಂಡು ಬ್ಲಾಕ್ ರೆಡಿ ಮಾಡೋರು. ಇದು ತಗಡು ಕಟ್ ಮಾಡಿ ಹಾಕಿರ್ತಾರೆ ಇದನ್ನ. ಉಳಿದಿದ್ದೆಲ್ಲ ವುಡ್. ಇದೊಂದು ಚೌರಿ, ಒರಿಜಿನಲ್ ಚೌರಿನ ಕಟ್ ಮಾಡ್ಬಿಟ್ಟು ಹಾಕೊಳ್ತಾರೆ. ಇದು ಲಜಾವರ್ ಕಲರ್ ಅಂತ ಇದಕ್ಕಿನ್ನ ಫೇಮಸ್ ಕಲರು. ಇದು ನ್ಯಾಚುರಲ್ ಆಗಿ ನಾವೇ ತಯಾರು ಮಾಡ್ತೀವಿ. ನಿಮ್ಗೆ ಹೊರಗಡೆ ಎಲ್ಲೂ ಸಿಗಲ್ಲ, ಇಡೀ ವರ್ಲ್ಡಲ್ಲಿ ಎಲ್ಲೂ ಸಿಗಲ್ಲ. ಇದು ಪ್ರೊಸೀಜರ್ ನಮಗೆ ಈ ಚಿತ್ರಗಾರ ಕಮ್ಯುನಿಟಿಗೆ ಮಾತ್ರ ಗೊತ್ತು. ಅವರೆಗೂ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಇದು 100 years ಆದ್ರೂ ಕಲರ್ ಫೇಡ್ ಆಗಲ್ಲ. ಇದೇ ಗೋಲ್ಡ್ ಫಿನಿಶಿಂಗ್ ಹಂಗೆ ಇರುತ್ತೆ. ಯಾಕಂದ್ರೆ ಇದು ಮೆಟಲ್ ಇಂದ ರೆಡಿ ಮಾಡಿರೋಂಥ ಕಲರ್. ಮೆಟಲ್ ಯಾವತ್ತೂ ತನ್ನ ಕಲರ್ನ ತಾನು ಕಳ್ಕೊಳ್ಳಲ್ಲ. ಹೌದು, ಇದು ವುಡ್ ಮೇಲೆ ಅಪ್ಲೈ ಮಾಡಿರೋದು. ಅದು ಈ ಕಲರ್ 100 ವರ್ಷ ಆದ್ರೂ ಈ ಕಲರ್ ಹಂಗೆ ಇರುತ್ತೆ. ಬಂದಿರೋಂಥ ಅವಾರ್ಡ್ಸು 2 ಸ್ಟೇಟ್ ಅವಾರ್ಡ್ ಬಂದಿದೆ, 2 ನ್ಯಾಷನಲ್ ಅವಾರ್ಡ್ ಬಂದಿದೆ. ಕಂಚರ ಚೇಂಜ್ ಮೇಕರ್ ಅವಾರ್ಡು, ಡೆಕ್ಕನ್ ಎಸ್.ಟಿ. ರಾಮಯ್ಯ ಅವಾರ್ಡ್ ಎಕ್ಸಲೆನ್ಸ್ ಇನ್ ಕ್ರಾಫ್ಟ್ ವಿಷ್ಣುವಿನ ಅಂದ್ರೆ ಬಾಗಿಲು ಕಾಯುವ ಸೇವಕರು. ಇದು ಜಾಸ್ತಿ ಬರುತ್ತೆ ಆರ್ಡರ್ಸು. ಯಾಕಂದ್ರೆ ರಥ ಇರುತ್ತಲ್ವ, ಎಳೆಯೋ ತೇರು, ಆ ತೇರ್ಗೆ 8 ಡೋರ್ ಇರುತ್ತೆ. ಆ 4 ಡೋರಲ್ಲಿ ದ್ವಾರಪಾಲಕ ಇರುತ್ತೆ, ಇನ್ನೊಂದು 4 ಡೋರಲ್ಲಿ ಸೇವಕರು ಇರ್ತಾರೆ. ಅವ್ರ ಮಕ್ಕಳನ್ನೆಲ್ಲ ಎತ್ಕೊಂಡು ನಿಂತಿರ್ತಾರೆ ಅದರಲ್ಲಿ. ಇದು ಮುಂಚೆಯಿಂದ ಬಂದಿರೋಂಥದ್ದು. ಇವು ಕೈ ಯಾಕೆ ಹಿಂಗಿರುತ್ತೆ ಅಂತ ಕೇಳ್ತಾರೆ ಎಲ್ರು. ಇದು ವಿಷ್ಣುವಿನ ಪಾದ ಇಟ್ಟಿರುತ್ತೆ. ಅಂದ್ರೆ ವಿಷ್ಣು ಹೆಗಲ ಮೇಲೆ ಕೂತ್ಕೊಂಡು ಕಾಲ್ಗಳನ್ನ ಇಡಕ್ಕೆ ಪುಟ್ ಸ್ಟ್ಯಾಂಡ್ಸ್, ಅದು ಆ ಶೈಲಿಯಲ್ಲಿ ಕೂತಿರೋಂಥದ್ದು. ಇದು ರಾಮನ ಮುಂದೆ ಕಾಲ್ ಬಗ್ಗಿಸಿ ನಮಸ್ಕಾರ ಮಾಡ್ತಿರುವಂಥದ್ದು ಒಂದು ಶೈಲಿ. ಸುಮಾರು ಸೈಜ್ಗಳಲ್ಲಿ ಮಾಡ್ತೀವಿ. ಸೇವೆ ಮಾಡ್ತಾರಲ್ಲ ಅವರು ಚಿಕ್ಕದು ಮಾಡಿಸ್ಕೊಳ್ತಾರೆ. ವರ್ಷಕ್ಕೆ ಒಂದ್ಸಲ ಜಾತ್ರೆಗೆ ಯೂಸ್ ಮಾಡೋರು ದೊಡ್ಡದು ಮಾಡಿಸ್ಕೊಳ್ತಾರೆ. ಒಳಗಡೆ ಉತ್ಸವ ಮೂರ್ತಿ ಇರುತ್ತೆ. ಅಂದರೆ ಈ ಕಂಚಿಂದು ಪಂಚದೋದ್ದು ಮಾಡಿಸಿರ್ತಾರಲ್ವ, ಅವನ್ನ ಇದ್ರೊಳಗಡೆ ಇಟ್ಟು ಸೇವೆ ಮಾಡ್ತಾರೆ. ಮೇನ್ ಒಳಗಡೆ ದೇವ್ರು ಅದೇ ಇರುತ್ತೆ. ಅಭಿಷೇಕಕ್ಕಂತ ಒಂದು ಪಂಚಲೋದ್ ದೇವ್ರು ಮಾಡಿರ್ತಾರಲ್ವ, ಆ ದೇವ್ರನ್ನ ಇದ್ರೊಳಗೆ ಇಟ್ಕೊಂಡು ಸೇವೆ ಮಾಡ್ತಾರೆ. ಇಲ್ಲ ಹಳೆ ಮೂರ್ತಿ, ಇವಾಗ ಹೊಸದು ಮಾಡ್ತಾ ಇದೀವಲ್ಲ, ಅದೇ ಶೈಲಿಯಲ್ಲಿ ಕೈಗಳೆಲ್ಲ ಅದೇ, ಅವ್ರಿಗೆ ಯಾವ ಥರ ಕೈಗಳಿದ್ದು ಅದೇ ಥರ ಕೈಗಳನ್ನೇ ಮಾಡಿ ಕಳಿಸ್ಬೇಕು ಅವ್ರಿಗೆ. ಹಾಳಾಗೋಗಿದೆ, ಸುಮಾರು 200 ವರ್ಷ ಹಳೇದು. ಹೌದು, ಏನು ಇದೆ ಗೌರಿ 8 inches ಗೋಲ್ಡನ್ ಅಲ್ಲಿ ಒಂದು 250 ಇದಾವು. ಇಲ್ಲಿ ಫ್ಯಾನು ಡಸ್ಟ್ ಬರೋಂಥದ್ದು ಏನಿರಲ್ಲ. ಹಾಗಾಗುತ್ತೆ ಆ ಡಸ್ಟ್ ಬಂದು ಕೂತ್ಕೊಂಡ್ಬಿಡತ್ತೆ. ನಾವು ಪೇಂಟ್ ಹಾಕಿದ್ಮೇಲೆ ಡಸ್ಟ್ ಕೂತ್ರೆ ಅದು ಹಂಗೆ ಫಿಕ್ಸ್ ಆಗಿಬಿಡತ್ತೆ. ಪೇಂಟ್ ಒಣಗಕ್ಕೆ ಒಂದೊಂದು ದಿನ ಬೇಕಲ್ವಾ, ಒಂದ್ ದಿನದ ಒಳಗಡೆ ಅದು ಡಸ್ಟ್ ಬಂದು ಕೂತ್ರೆ ಅದು ಫುಲ್ ಹಂಗೆ ಕೂತ್ಕೊಂಡ್ಬಿಡುತ್ತೆ. ಹೌದು, ಗೋಲ್ಡ್ ಅಲ್ಲಿ ಇತ್ತಲ್ಲ, ಇದು ಸಿಲ್ವರ್ ಅಲ್ಲಿ. ಸುಮಾರು 3-4 ಟೈಪ್ಸ್ ಕಲರ್ನ ಯೂಸ್ ಮಾಡ್ತೀವಿ. ಕಸ್ಟಮರ್ ಮೇಲೆ ಡಿಪೆಂಡ್, ಅಂದ್ರೆ ಅವ್ರಿಗೆ ಯಾವ ಕಲರ್ ಬೇಕೋ ಆ ಕಲರು. ಸಿಂಥೆಟಿಕ್ ಯೂಸ್ ಮಾಡ್ತೀವಿ, ಅಕ್ರಲಿಕ್ ಯೂಸ್ ಮಾಡ್ತೀವಿ, ನ್ಯಾಚುರಲ್ ನಮ್ಮ ಲಜಾವರನ್ನು ಯೂಸ್ ಮಾಡ್ತೀವಿ. ಪ್ರೈಸ್ ಒಂದೊಂದು ಥರ ಆಗುತ್ತೆ. ಪ್ರಿಪೇರ್ ಮಾಡ್ತಾರೆ, ಆ ಕಲರ್ಗಳನ್ನ ನಾವು ಮಾಡಿ ಕಳಿಸ್ತೀವಿ. ಅವ್ರಿಗೆ ಆಪ್ಷನ್ ಕೊಟ್ಬಿಡ್ತೀವಿ, ಇದು ಈ ಕಲರಲ್ಲಿ ಮಾಡಿದರೆ ಈ ಥರ ಇರುತ್ತೆ ಎಲ್ಲ. ಟ್ರೈನಿಂಗ್ ಎಲ್ಲ ಕೊಡ್ತಾ ಇರ್ತೀನಿ ಹುಡುಗರಿಗೆ ಅಥವಾ ದೊಡ್ಡವ್ರಿಗೆ, ಯಾರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದವ್ರಿಗೆ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇರ್ತೀನಿ. ಆ ಟ್ರೈನಿಂಗಲ್ಲಿ ಮಾಡಿರುವಂಥ ವಸ್ತುಗಳು, ಈ ಟಾಯ್ಸ್ ಇತ್ತಲ್ಲ ಅದನ್ನೇ ನಾನು ಮಾಡಿಸ್ತೀನಿ. ನೋಡಿ, ಗಂಡ ಹೆಂಡ್ತಿ ಪೂಜೆ ಮಾಡ್ತಿರೋಂಥವು ಹೆಣ್ಮಗಳು. ನೋಡಿ ಅವ್ರದ್ದು ಪತ್ರಗಳು ನೋಡಿದ್ರೆ ಮೇಲ್ಗಡೆ ಬಾರ್ಡರ್ಸ್ ಇರುತ್ತೆ, ಡಿಸೈನ್ದು ಎಲೆ, ಹೂವು, ಬಳ್ಳಿ ಥರದ್ದು. ನಾವು ಬೇರೆ ಬೇರೆ ಮಾಡಿ ಟ್ರೈ ಮಾಡಿದ್ವಿ, ಬಟ್ ಜನ ಇಲ್ಲ ನಮ್ಗೆ ಓಲ್ಡ್ ನೀವು ಮುಂಚೆ ಮಾಡ್ತಿರಲ್ಲ ಹಂಗೆ ಮಾಡಿ ಕೊಡಿ ಅಂತ. ಹೌದು, ಇದು ಕಲರ್ ಬಂದು ಇದು ಹೊರಗೆಲ್ಲೂ ಸಿಗಲ್ಲ, ನಾವೇ ರೆಡಿ ಮಾಡ್ತೀವಿ. ಇದು ತುಂಬಾ ಫುಲ್ಲು ಬ್ಲಡ್ ಕಲರ್ ಬಂದಂಗೆ ಬರುತ್ತೆ. ಹೌದು, ಕ್ರಾಫ್ಟಲ್ಲೂ ಏನಾಗಿರುತ್ತಂದರೆ ಅವ್ರಿಗೆ ಹೊರಗಡೆ ಸಿಗೋದಕ್ಕಿಂತ ತಾವೇನು ರೆಡಿ ಮಾಡ್ಕೊಂಡಿರ್ತಾರಲ್ವ ಅದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಕ್ರಾಫ್ಟ್ ಅಂತಲ್ಲ, ಸುಮಾರು ಎಲ್ಲ ಕ್ರಾಫ್ಟಲ್ಲೂ ಅದು
ನಮ್ಮ ತಾತ ಮುತ್ತಾತನವ್ರು ರೆಡಿ ಮಾಡಿಬಿಟ್ಟಿರ್ತಾರೆ ಅದು ಎಲ್ಲೂ ಸಿಗ್ತಿರಲ್ಲ ಅದು ಆ ಥರದ್ದು ಏನಾದರೂ ಒಂದು ಹುಡುಕ್ಬಿಟ್ಟಿರ್ತಾರೆ. ಯಾಕಂದರೆ ಎಲ್ಲದಕ್ಕಿಂತ ಇದು ಸ್ಪೆಷಲ್ ಅಂತ ಅನ್ಸ್ಕೋಬೇಕಲ್ಲ. ಇವಾಗಂತೂ ಕೆಲವೊಂದು ಬಣ್ಣಗಳು ಸಿಗ್ತಾ ಇದೆ, ಆರ್ಡರ್ ಮಾಡ್ಕೊಂತಾರ ಮಾರ್ಕೆಟ್ ಹೋಗ್ತೀರಿ. ಮೊದಲೆಲ್ಲ ಬಣ್ಣಗಳು ಸಿಗ್ತಾ ಇರಲಿಲ್ಲ. ಇಲ್ಲ, ನಮಗೆ ಆ್ಯಕ್ಚುಲಿ ಏನಾಯ್ತಂದ್ರೆ ಇವಾಗೆಲ್ಲ ಅದೇ ಕೇಳ್ತಿದ್ರೆ ಜನ ನ್ಯಾಚುರಲ್ ಡೈ ಕಲರ್ಸ್. ಬಟ್ ಏನಾಯಿತು, ಇಲ್ಲಿ ಡ್ಯಾಮ್ ಕಟ್ಟಿದ್ದಾರೆ, ನಿಮ್ಗೆ ಗೊತ್ತಿರಬೇಕು ಕಿನ್ನಾಳ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನಾನು ನೋಡಿ ನಮ್ಮ ತಾಯಿಯವರೆಲ್ಲ ಬೆಳಗ್ಗೆ ಎದ್ದು ಕೂಡ ಫಸ್ಟು ಹಳ್ಳಕ್ಕೆ ಹೋಗೋರು. ಅಲ್ಲಿ ಹೋಗಿ ಸ್ಟೋನು ಆರಿಸ್ಕೊಂಬರೋರು, ಬೇರೆ ಬೇರೆ ಬೇರೆದು ವೈಟದು ಬೇರೆ ಬೇರೆದು ಬಂದು ಬೆಳಗಿಂದ ಸಂಜೆವರೆಗೂ ರುಬ್ಬರು ಅವರು. ಹಾಂ, ನಮ್ಮ ಹಳೆ ಮನೆಗಳೆಲ್ಲ ಬಿದ್ದೋಗಿದೆ. ನಮ್ಮ ಮನೆಗಳ ಮುಂದೆ ದೊಡ್ಡ ದೊಡ್ಡದು ರುಬ್ಬುಗುಂಡು ಮತ್ತು ಕಲ್ಗಳಿದಾವೆ. ತಾತ ಮುತ್ನಾಥವರೆಲ್ಲ ರುಬ್ಬಿರೋ ಅಂಥದ್ದು. ಬೆಳಗ್ಗೆ ಹೋಗಿ ಬಂದು ಕೂಡ ಫಸ್ಟ್ ಅವ್ರ ಕೆಲಸನೇ ಅದು, ರುಬ್ಕೊಂಡು ಗಂಡ ಕಲರ್ಗಳೆಲ್ಲ ರೆಡಿ ಮಾಡಿ ಕೊಟ್ಟು ಆಮೇಲೆ ಅವರು ದಿನನಿತ್ಯ ಕಾರ್ಯಕ್ರಮ ಮಾಡ್ಕೊಳ್ಳೋರು ಅವರು. ಹಾಂ, ಬಟ್ ಏನಾಯ್ತು, ಡ್ಯಾಮ್ ಕಟ್ಟಿದ ಮೇಲೆ ಹರಿದು ಬರುವಂಥ ಖನಿಜ ಸಂಪನ್ಮೂಲಗಳು ಅಂದರೆ ಕಲ್ಲುಗಳು ನಿಂತುಬಿಡ್ತವೆ. ಅದೇ ಒಂದು 30 ವರ್ಷದಿಂದ ಎನಾಮೆಲ್ ನಮ್ಮ ಹಳ್ಳಿಗಳೆಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಮುಂಚೆ ಸಿಟಿಗಳು ಸಿಗ್ತಿತ್ತು ಎನಾಮೆಲ್, ಇಲ್ಲ ಅಂತಲ್ಲ, ಬಟ್ ಹಳ್ಳಿಗಳಲ್ಲಿ ಅಷ್ಟು ಇನ್ನೂ ಇರಲಿಲ್ಲ ಅದು. ಅವರು ನಾವು ಬ್ಲ್ಯಾಕ್ ಬೇಕಂದ್ರೆ ಚಿಮ್ನಿ, ಅವಾಗ ಕರೆಂಟ್ ಇರಲಿಲ್ಲ, ಚಿಮ್ನಿ ಇತ್ತಲ್ಲ, ಆ ಚಿಮ್ನಿದು ಮೇಲೆ ಹಿಂಗೆ ಇದನ್ನ ಮಾಡಿಬಿಡೋರು. ಹಾಂ, ಅದು ಹೋಗಿದ್ದೆಲ್ಲ ಬ್ಲ್ಯಾಕಿಗೆ ನಾವು ಮರದ ಅಂಟು ಮಿಕ್ಸ್ ಮಾಡ್ಕೊಂಡು ಬ್ಲ್ಯಾಕ್ ರೆಡಿ ಮಾಡೋರು. ಹಿಂಗೆ ಬಳಪದ್ದು ಇಲ್ಲೇ ಪಕ್ಕದಲ್ಲೇ ಕೋರಿ ಇದೆ 2 ಕಿಲೋಮೀಟ್ರಲ್ಲಿ. ಪೌಡರ್ ಆಗುತ್ತಲ್ಲ ಬಳಪ, ಬರಿಯಕ್ಕೆ ಪೇಣೆ ಅದೇ ಅದನ್ನ ಕೋರಿನೇ ಇತ್ತು ಇಲ್ಲಿ ದೊಡ್ಡದು, ಇಲ್ಲಿಂದಾನೇ ಎಲ್ಲ ಸಪ್ಲೈ ಆಗ್ತಿತ್ತು ಅದು. ಅಲ್ಲಿ ನಮಗೆ ಬೇಕಾದಷ್ಟು ಕಲ್ಗಳನ್ನ ತಂದು ರುಬ್ಕೊಂಡು ವೈಟ್ ಕಲರ್ ರೆಡಿ ಮಾಡ್ಕೊಳ್ಳಾರ. ಆ ವೈಟ್ ಕಲರ್ಗೆ ಸ್ವಲ್ಪ ಎಲ್ಲೋ ಮಿಕ್ಸ್ ಮಾಡ್ಕೊಂಡು ಈ ಥರದ ಬಣ್ಣಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಾರ. ಬಟ್ ಕೋರಿನೂ ಬಂದಾಗೋಯ್ತು, ಅದರಲ್ಲಿರೋ ವರದೆಲ್ಲ ತೊಗೊಂಡು ಹೋಗ್ಬಿಟ್ರು. ಅಂದರೆ ಖನಿಜ ಸಂಪನ್ಮೂಲ ಖಾಲಿ ಆದಮೇಲೆ ಈಗ ಅದಕ್ಕೆ ಬೇಕಾದ ಐಟಮ್ ಸಿಗಲ್ವಲ್ಲ. ಇದು ಅದು ಪೇಪರ್ ತೆಗೀರಿ, ಅದು ವೆಜಿಟೇಬಲ್ ಇರ್ಬೇಕು ಅದರಲ್ಲಿ. ಹೌದು. ಆವಾಗಲೇ ನೀವು ಫ್ರೂಟ್ಸ್ ನೋಡಿದ್ರಲ್ಲ, ಇದು ವೆಜಿಟೇಬಲ್, ಇದು ಬದನೆಕಾಯಿ. ಹೌದು, ನಮ್ಮ ತಾಯಿ ಕೊಟ್ಟಿರೋದ್ರಿ ನಮ್ಮ ಮನೇಲಿ ಐತೆ, ನಮ್ಮ ಅಜ್ಜಿದ್ರಿ ನಮ್ಮ ಮನೇಲಿ ಐತೆ ಅಂತಂದ್ರೆ ಅವಾಗಿಂದ ಹಂಗೆ ಇದಾವಂದ್ರೆ ಅದು ಎಷ್ಟು ಗಟ್ಟಿಮುಟ್ಟಾಗಿರುತ್ತೆ. ಕುಂಕುಮದ್ದು ಭರಣಿ ಇದು, ಇದ್ರ ಒಳಗಡೆ ಕುಂಕುಮ ಇರುತ್ತೆ. ಇದು ಡಮರುಕ ಮತ್ತು ಹಾವು. ಈ ನಮಗೆ ಯಾವ ಸೈಜ್ ಬೇಕು ಫಸ್ಟು ಈ ಥರ ವುಡ್ ಬ್ಲಾಕ್ ತೊಗೊಳ್ತೀವಿ. ವುಡ್ ಬ್ಲಾಕ್ ಮಾಡಿ ನಮ್ಗೆ ಸೈಜ್ನ ಮೆಜರ್ಮೆಂಟ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಅದ್ರ ಮೇಲೆ ನಮಗೆ ಯಾವ ಸೈಜಿಂದ ವಿಗ್ರಹಗಳು ನಾವು ಮಾಡ್ತೀವಿ ಅನ್ನೋದನ್ನ ಡಿಸೈನ್ ಬರ್ಕೊಳ್ತೀವಿ. ಸ್ಕೆಚ್ ಹಾಕ್ಕೊಂಡು ಈ ಔಟರ್ ಏನಿದೆ ಇದು ಅಷ್ಟು ತೆಗೆದುಬಿಡ್ತೀವಿ. ಫಸ್ಟ್ ತೆಗೆದುಬಿಡ್ತೀವಿ ಇದನ್ನೆಲ್ಲ, ಆಮೇಲೆ ಇದನ್ನು ಕೆತ್ಕೊಂಡು ಅದ್ರದ್ದು ಶೇಪ್ ತೊಗೊಳ್ತೀವಿ. ಆ ಥರ ಆಗುತ್ತೆ. ಡಾಲ್ಮಿಯಾ ಸಿಮೆಂಟು ಈ ಸಾರಿ 2024 ದೀಪಾವಳಿಗೆ ಕಿನ್ನಾಳ ಆರ್ಟ್ನ ಚೂಸ್ ಮಾಡಿ ಅವರು 700 ಪೀಸಸ್ ಗೌರಿನ ಪರ್ಚೇಸ್ ಮಾಡಿದ್ರು. ಗೌರಿ ಅಂದರೆ ಇವಾಗ ಫೇಸ್ ತೋರಿಸಿದ್ನಲ್ಲ ಆ ಥರದ್ದು 8 ಇಂಚಸ್. 8 ಇಂಚಸ್ದು ರೆಡಿ ಮಾಡಿ ನೀವು ಕಳಿಸಿದ್ವಿ. ನಾನು ಕೂಡ ಹೋಗಿದ್ದೆ. ನಮ್ಮ ಡಿ ಕೆ ಶಿವಕುಮಾರ್ ಮನೇಲಿದೆ. ಕಾಮಧೇನು ಹೌದು, ಕಾಮಧೇನು ಇದೆ. ಮೋದಿಯವ್ರ ಮನೇಲಿದೆ, ಅಮಿತ್ ಶಾ ಅವ್ರ ಮನೇಲಿದೆ. ಈಗ ರೀಸೆಂಟಾಗಿ ನಮಗೆ ಎಲ್ಲಿಂದ ಆರ್ಡರ್ ಬಂತಂದರೆ ಮೆಕ್ಸಿಕನ್ ಎಂಬಸಿಯಿಂದನೂ ಆರ್ಡರ್ ಬಂದಿದೆ. ಎಲ್ಲ ನಾನು ಈ ಪ್ಯಾಕಿಂಗ್ದು ಇದನ್ನು ತೊಗೊಂಡಿದ್ದೀನಿ, ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದೀನಿ. ನಮ್ಮ ಬಾಕ್ಸಸ್ 7 ಫ್ಲೈ ಬಾಕ್ಸಸ್ ಇರುತ್ತೆ, ಡೈರೆಕ್ಟ್ ಕಂಪನಿ. ಅಲ್ಲಿ ಮೇಲೆ ಅದು ವೈಟ್ ಕಲರ್ ಇದೆಯಲ್ಲ, ಅದು ಫೋಮು. ಇಲ್ಲಿದ್ದಾವೆಲ್ಲ ಇವೆಲ್ಲ ಬಾಕ್ಸ್ಗಳು. ಇದು 7 ಫ್ಲೈ ಇರುತ್ತೆ, ತುಂಬ ದಪ್ಪ ಇರುತ್ತೆ. ನೀವು ಹಿಂಗೆ ಚಾಕು ಚುಚ್ಚಿದ್ರು ಸಡನ್ನಾಗಿ ಒಳಗೆ ಹೋಗಲ್ಲ, ಅಷ್ಟು ದಪ್ಪ ಇರುತ್ತೆ ಅದು. ಆಮೇಲೆ ಬಬಲ್ ಶೀಟ್ ಪ್ಯಾಕಿಂಗು ಎಲ್ಲ ಮಾಡಿ ನಾವು ನೀಟಾಗಿ ಪ್ಯಾಕ್ ಮಾಡ್ತೀವಿ. ಎಲ್ಲೂ ಡ್ಯಾಮೇಜ್ ಏನಾಗಲ್ಲ, ಎಲ್ಲ ಕಂಟ್ರಿಗೆಲ್ಲ ಕಳಿಸ್ತೀವಿ. ಸಿಂಗಾಪುರ್, ಮಲೇಷಿಯಾ, ದುಬೈ, ಹಾಂ 8 ಕಂಟ್ರಿ ಕಳಿಸಿದ್ದೀವಿ. ಹೌದು, ಹೈಯೆಸ್ಟ್ USA. ಯಾಕೆ ಅಲ್ಲಿಂದ ಬರುತ್ತೆ ಅಂದರೆ ಇಂಡಿಯನ್ಸ್ ಜಾಸ್ತಿ ಜನ ಇದ್ದಾರೆ ಅಲ್ಲಿ. ಲಂಡನ್, ಕೆನಡಾ. ಡಾಲ್ಮಿಯಾ ಸಿಮೆಂಟ್ ಅವರು ಎಲ್ಲ ಮಿನಿಸ್ಟ್ರುಗಳಿಗೆ, ಆಮೇಲೆ ಮುಖ್ಯಮಂತ್ರಿಗಳಿಗೆ, ಸೆಂಟ್ರಲ್ ಮಿನಿಸ್ಟ್ರುಗಳಿಗೆ, ದೊಡ್ಡ ಅವರ ಅಂಬಾನಿ ಅವ್ರಿಗೆ ಎಲ್ಲರಿಗೂ ಕಿನ್ನಾಳ ಆರ್ಟ್ನ ಗಿಫ್ಟ್ ಮಾಡಿದ್ದಾರೆ, ದೀಪಾವಳಿ ಗಿಫ್ಟು.
ಅದ್ರ ಜೊತೆಗೆ ಒಂದು ಲೆಟರ್ ಕೂಡ ಇದೆ. ಆ ಲೆಟ್ರಲ್ಲಿ ಈ ಮುಖೇಶ್ ಹೋಗಿದೆ ಹೋಗಿದೆ ಓ ಮೈ ಗಾಡ್, ಇಲ್ಲಿ ಆರ್ಡರ್ ಕೊಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಗೌರಿ ಮಾಡಿದ್ವಿ, ಗೌರಿ ಈ ವರ್ಷ ಬಸವ ಮಾಡಿದ್ವಿ. ಅಂದ್ರೆ ಕೌ ಫೇಸ್ ನೋಡಿದ್ರಲ್ಲ ಅದನ್ನ ಮಾಡಿದ್ವಿ.